ರಾಜಕೀಯ, ಸಿನಿಮಾ, ಸಾಹಿತ್ಯ, ರಂಗಭೂಮಿ, ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರಗಳು ದಿನದಿಂದ ದಿನಕ್ಕೆ ಬಡವಾಗ್ತಾ ಇದೆ. ಕಾರಣ ಹಲವು ಹಿರಿಯ ಜೀವಿಗಳು ನಮ್ಮನ್ನ ಬಿಟ್ಟು ಅಗಲಿದರೆ, ಇನ್ನೊಂದೆಡೆ ಅನೇಕ ಯುವ ಸಾಧಕರು ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತದಂತಹ ಸಮಸ್ಯೆಗಳಿಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಈ ವರ್ಷದ ಆರಂಭದಿಂದಲೂ ಸಾಲು ಸಾಲು ಸಾಧಕರನ್ನ ನಾವು ಕಳೆದುಕೊಂಡಿದ್ದೇವೆ. ಹೀಗಿರುವಾಗಲೇ ಇದೀಗ ಬಂದಿರುವ ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ನಾಡಿನ ಹಿರಿಯ ಸಾಧಕರೊಬ್ಬರನ್ನ ನಾವು ಕಳೆದುಕೊಂಡಿದ್ದೇವೆ. ಈಗಾಗಲೇ ಕಳೆದ ವಾರದಲ್ಲಿ ಹಿರಿಯ ಕನ್ನಡ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ನಿಧನದಿಂದ ಈಗಾಗಲೇ ಸಾಹಿತ್ಯ ಲೋಕಕ್ಕೆ ದೊಡ್ಡ ಆಘಾತವಾಗಿದೆ. ಇದೀಗ ಮತ್ತೊಬ್ಬ ಸಾಹಿತಿ ಕನ್ನಡ ಸಾಹಿತ್ಯ ಲೋಕಕ್ಕೆ ವಿದಾಯ ಹೇಳಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ದಲಿತ ಧ್ವನಿಯನ್ನ ಶಕ್ತಿಯುತವಾಗಿ ಎತ್ತಿ ತೋರಿಸಿದ ಕಥೆಗಾರ, ಕಾದಂಬರಿಕಾರ, ಪ್ರಬಂಧಕಾರ ಮತ್ತು ವೈಚಾರಿಕ ವಿಮರ್ಶಕರಾದ ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರು ಇಂದು ಬೆಳಗ್ಗೆ 7:30ಕ್ಕೆ ನಿಧನರಾಗಿದ್ದಾರೆ. ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದ ಚಿಕಿತ್ಸೆ ಫಲಕಾರಿಯಾಗದೆ ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರು ನಿಧನರಾಗಿದ್ದಾರೆ. ಕಳೆದ 4-5 ತಿಂಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸಾಹಿತಿ ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರು ಇಂದು ಇಹಲೋಕವನ್ನ ತ್ಯಜಿಸಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯದ ಜಾನಪದ ಅಧ್ಯಯನ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾಗಿದ್ದ ಗಣೇಶ್ ಅವರ ನಿಧನವು ಸಾಹಿತ್ಯ, ಶೈಕ್ಷಣಿಕ ಮತ್ತು ದಲಿತ ಸಮುದಾಯದಲ್ಲಿ ಭಾರೀ ದುಃಖವನ್ನುಂಟು ಮಾಡಿದೆ. ಇಂದು ಬೆಳಗ್ಗೆ 7:30ಕ್ಕೆ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರ ಅಂತಿಮ ಸಂಸ್ಕಾರ ಸಂಜೆ 4 ಗಂಟೆಗೆ ಮದ್ದೂರು ಹತ್ತಿರ ಮಾದನಾಯಕನಹಳ್ಳಿಯಲ್ಲಿ ನೆರವೇರಲಿದೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಸಾಹಿತಿ ಗಣೇಶ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ಮೊಗಳ್ಳಿ ಗ್ರಾಮದಲ್ಲಿ 1950ರ ದಶಕದಲ್ಲಿ ಜನಿಸಿದ್ರು. ಬಾಲ್ಯದಿಂದಲೇ ದಲಿತ ಸಮುದಾಯದ ಸಾಮಾಜಿಕ, ಆರ್ಥಿಕ ತೊಂದರೆಗಳನ್ನು ಸ್ವಯಂ ಅನುಭವಿಸಿ ಅದನ್ನು ತಮ್ಮ ರಚನೆಗಳಲ್ಲಿ ಚಿತ್ರಿಸುವುದರ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದರು. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಜಾನಪದ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದಂತಹ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ತಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ಡಾಕ್ಟರೇಟ್ ಸಂಶೋಧನೆಯು ಕನ್ನಡ ಪಿಎಚ್ಡಿ ಪ್ರಬಂಧಗಳ ಇತಿಹಾಸಕ್ಕೆ ಹೊಸ ಪರಿಣಾಮವನ್ನು ನೀಡಿತು. ವಿದೇಶಿ ಆಕರಗಳ ನಿರಾಕರಣೆಯ ಮೂಲಕ ದೇಸಿ ಚಿಂತನೆಯನ್ನ ಒತ್ತಿ ಹೇಳಿತು. ಗಣೇಶ್ ಅವರ ಕೃತಿಗಳು ದಲಿತ ಜೀವನದ ದುಃಖ, ಹೋರಾಟ ಮತ್ತು ಸಾಮಾಜಿಕ ಅನ್ಯಾಯಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸುತ್ತವೆ. ಅವರ ಪ್ರಮುಖ ಕೃತಿಗಳಲ್ಲಿ ಬುಗುರಿ, ಮಣ್ಣು, ಅತ್ತೆ, ಭೂಮಿ, ಕನ್ನೆಮಳೆ ಈ ರೀತಿಯ ಕಥಾ ಸಂಕಲನಗಳು ಸೇರಿವೆ. ಮೊಗಳ್ಳಿ ಕಥೆಗಳು ಎಂಬುದು ಅವರ ಆವರೆಗಿನ ಬಹುಪಾಲು ಕಥೆಗಳ ಸಂಕಲನವಾಗಿದ್ದು, ಇದು ದಲಿತ ಸಾಹಿತ್ಯದಲ್ಲಿ ಮೈಲಿಗಲ್ಲಾಗಿದೆ. ಕಾದಂಬರಿಗಳಾದ ಆದಿಮ ಮತ್ತು ವಿಮರ್ಶಾ ಕೃತಿಗಳಾದ ದೇಸಿ ಕಥನ ಮತ್ತು ಅಂಬೇಡ್ಕರ್ ಎಂಬ ಮಹಾನದಿ ಮತ್ತು ದಲಿತೀಕರಣಗೊಂಡ ಗಾಂಧೀಜಿ ಎಂಬ ಕೃತಿಗಳು ಅವರ ಚಿಂತನೆಯ ಆಳವನ್ನ ತೋರಿಸುತ್ತದೆ. ಇತರ ಭಾಷೆಗಳ ಕೃತಿಗಳನ್ನ ಕನ್ನಡಕ್ಕೆ ತಂದು ತಮ್ಮ ಬರಹಗಳನ್ನ ಇತರ ಭಾಷೆಗಳಿಗೆ ಪರಿಚಯಿಸಿದ್ದಾರೆ. 2017ರಲ್ಲಿ ದೇವರದಾರಿ ಕಥಾ ಸಂಕಲನಕ್ಕೆ ಡಾಕ್ಟರ್ ಬೇಸಗರಹಳ್ಳಿ ರಾಮಣ್ಣ ಪ್ರಶಸ್ತಿ ದೊರೆತಿದೆ. ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಒಂದು ಹಳೆಯ ಚಡ್ಡಿ, ಬುಗುರಿ, ಭತ್ತ, ತೋಪು ಕಥೆಗಳಿಗೆ 4 ಬಾರಿ ಬಹುಮಾನ ಪಡೆದಿದ್ದಾರೆ. ಸಾಹಿತ್ಯ ಜಗತ್ತಿನಲ್ಲಿ ಡಾಕ್ಟರ್ ಗಣೇಶ್ ಅವರು ಏಕಾಂಗಿಯಾಗಿ ತಮ್ಮ ಕೃತಿಗಳನ್ನು ರಚಿಸಿದ್ರೂ ಸಹ ಅವುಗಳು ಕನ್ನಡ ಕಥನ ಪರಂಪರೆಗೆ ಹೊಸತನವನ್ನ ತಂದುಕೊಟ್ಟಿವೆ. ತಮ್ಮ ಮಾಂತ್ರಿಕ ಭಾಷೆಯ ಮೂಲಕ ಗ್ರಾಮೀಣ ಜೀವನ, ದಲಿತರ ಸಂಕಷ್ಟಗಳನ್ನು ಚಿತ್ರಿಸಿ ಸಮಾಜದಲ್ಲಿ ಚಿಂತನೆ ಮೂಡಿಸಿದ್ದಾರೆ. ಒಟ್ಟಾರೆಯಾಗಿ ಮೊಗಳ್ಳಿ ಗಣೇಶ್ ಅವರ ನಿಧನವು ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ನಷ್ಟವಾಗಿದೆ. ಅವರ ಕೃತಿಗಳು ಭವಿಷ್ಯದ ತಲೆಮಾರುಗಳಿಗೂ ಸ್ಫೂರ್ತಿ ನೀಡುತ್ತದೆ. ಶ್ರೀರಂಗದ ಮಹಾನ್ ಲೇಖಕರಂತೆ ಅವರ ಕಥೆಗಳು ದಲಿತ ಜನರ ಹೋರಾಟದ ದಾಖಲೆಯಾಗಿ ಉಳಿಯುತ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಧೈರ್ಯ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥಿಸುತ್ತಿದ್ದಾರೆ. ಸಾಹಿತ್ಯ ಸಮುದಾಯವು ಅವರ ಕೃತಿಗಳನ್ನು ಇನ್ನಷ್ಟು ಪ್ರಚಾರ ಮಾಡಿ ಅವರ ರಚನಾ ಶಕ್ತಿಯನ್ನ ಉಳಿಸಿಕೊಳ್ಳುವಂತೆ ಆಶಿಸುತ್ತದೆ.